ಫ್ಯಾಕ್ಟರಿಗೆ ಕೆಲಸಕ್ಕೆ ಹೋಗಿದ್ದ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ಕೊಲೆ ಮಾಡಿ ಶವವನ್ನು ಎಸೆಯಲಾಗಿದೆ ಅಂತ ಹೇಳಿ ಸಂಬಂಧಿಕರು ಆರೋಪ ಮಾಡಿದ್ದಾರೆ. ಹಾಸನ ಹೊರವಲಯದ ಹಿಮ್ಮತ್ ಸಿಂಗ್ ಫ್ಯಾಕ್ಟರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹನುಮಂತಪುರ ಗ್ರಾಮದ ಪುನೀತ್ 28 ವರ್ಷ ಆತನಿಗೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾನೆ. ಅದು ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಹಿಮ್ಸ್ ಬಳಿ ಕುಟುಂಬ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫ್ಯಾಕ್ಟರಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಫ್ಯಾಕ್ಟರಿಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿಕೊಂಡಿದ್ದ ಪುನೀತ್ ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಇಲ್ಲಿ ತೆಗೆದು ನೋಡ್ರೆ ಬೇರೆ ಬಟ್ಟೆ ಐತೆ, ಇಲ್ಲಿ ಬೇರೆ ಬಟ್ಟೆ ಐತೆ, ಬೇರೆ ಬಟ್ಟೆ ಉದ್ದೇಶಪೂರ್ವಕ ಐತೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ನಮ್ಮ ಪೊಲೀಸ್ ಸಾಹೇಬರು ಅಲ್ಲಿ ಕಲ್ಲಿದ್ದ ಕೋಕ್ ಐತೆ, ಬಟ್ಟೆ ಬೀಚ್ ಕೆಲಸ ಮಾಡ್ತಾ ಇರ್ತವ. ಇಲ್ಲಿ ಸಿಸಿ ಕ್ಯಾಮ್ರಾ ಐತೆ, ಅಲ್ಲಿ ಸಿಸಿ ಕ್ಯಾಮ್ರಾ ಐತೆ. ಎಲ್ಲ ಮಕ್ಕಳು ಕೊಲೆ ಮಾಡಕ್ಕೋಸ್ಕರ ಸಿಸಿ ಕ್ಯಾಮ್ರಾ ಹಾಕಿಲ್ಲ. ಅಲ್ಲಿ ಈ ತರ ತಿಂಗಳಿಗೆ 2-3 ಜನ ಕೊಲೆ ಆಗ್ತಾರಂತೆ. ಉದ್ದೇಶವಾಗಿ ಹಾಕಿಲ್ಲ ಅವರು. ಅದೇ ಒಂದು ಹೆಚ್ಚು ಕಮ್ಮಿ ಕಳ್ತನ ಗಿಲ್ತ ಮಾಡಿ ಅವ್ರು ಜಪ್ತಿ ಮಾಡ್ತಾರೆ ಬಿಡ್ತಾರೆ ಸರ್. ಸತ್ತ ಯಾರು ಇನ್ಫಾರ್ಮೇಶನ್ ಪಾಸ್ ಮಾಡ್ಬೇಕು, ಅವ್ರು ಸೆಕ್ಯೂರಿಟಿ ತಗೊಳ್ಳೋಕೋಸ್ಕರ ಪೊಲೀಸ್ ಇಲಾಖೆ ಮಾಡ್ಬಿಟ್ರೆ ಇರೋನೊಬ್ಬ ಕಳ್ಕೊಂಡು ಮನೆ ಏನಾಗ್ತದೆ, ಮನೆ ಮಾಡಕ್ ಕೆಲಸ ಇದು ಸರ್. ಅದನ್ನ ಫಸ್ಟ್ ಅವ್ರು ಓಪನ್ ಮಾಡ್ಬೇಕು, ಪೊಲೀಸ್ ಇಲಾಖೆ ಮಾಡ್ಬೇಕು ಸರ್. ಉದ್ದೇಶ ಸರ್ ಲೋಕಲ್ ಕೆಲಸನೂ ಕೊಡಕ್ಕೆ ಅಪ್ಪಿಸುತ್ತೇವೆ. BRS ಹಾಕಿರ್ತೀರಿ, ಕೆಲಸ ಮಾಡ್ತೀರಿ, ಲೋಕಲ್ ಕೊಟ್ಬಿಟ್ಟು ಗಾಡಿ ಮಾಡ್ತಾರೆ, ಮನೆ ಮಾಡಕ್ಕೆ ಕೆಲಸ ಮಾಡ್ತಾರೆ. ಸಂಸ್ಥೆ ಉಳಿಸ್ಬೇಕು, ಜನ ಉಳಿತಾರೆ ಸರ್. ಇರೋ ಮಗ ಕಳ್ಕೊಂಡು ಮನೆ ದಿವಾಳಿ ಇದ್ರೆ ನಾಳೆ ಯಾರು ಸಹ ಜವಾಬ್ದಾರಿ